ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ನಿಮ್ಮ ಎಲ್ಲರ ಚಾನಲ್ ನಮ್ಮ ಮನೆ ಅಡುಗೆ. ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ನನ್ನ ಒಂದು ಫೇವ್ರೆಟ್ ರೆಸಿಪಿ ಮಾಡಲಿದ್ದೇವೆ. ಅದುವೇ ಟೊಮ್ಯಾಟೊ ರೈಸ್. ಇದನ್ನು ಟೊಮ್ಯಾಟೊ ರೈಸ್ ಅಥವಾ ಟೊಮ್ಯಾಟೊ ಬಾತ್ ಎಂದು ಕರೆಯುತ್ತಾರೆ. ಇದೊಂದು ದಕ್ಷಿಣ ಭಾರತದ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ರೆಸಿಪಿ ಎಂದೇ ಹೇಳಬಹುದು. ನಿಮಗೆ ಸ್ವಲ್ಪ ಖಾರ ಹಾಗೂ ಸ್ವಲ್ಪ ಹುಳಿಯುಳ್ಳ ಖಾದ್ಯ ಇಷ್ಟವಾಗಿದ್ದಲ್ಲಿ ಈ ರೆಸಿಪಿ ನಿಮಗೂ ಫೇವ್ರೆಟ್ ಆಗೋದು ಖಂಡಿತ. ಹಾಗಾದರೆ ನನ್ನ ಫೇವ್ರೆಟ್ ರೆಸಿಪಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಳ್ಳೋಣ. ಬೇಕಾಗಿರುವಂಥ ಸಾಮಗ್ರಿಗಳು: ಎಣ್ಣೆ 2 ಟೀ ಸ್ಪೂನ್, ತುಪ್ಪ 2 ಟೀ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಉದ್ದಿನಬೇಳೆ 1.5 ಟೀ ಸ್ಪೂನ್, ಕಡಲೆಬೇಳೆ 2 ಟೀ ಸ್ಪೂನ್, ಕೆಂಪು ಒಣಮೆಣಸು 4ರಿಂದ 5, ಕರಿಬೇವಿನ ಸೊಪ್ಪು ಸ್ವಲ್ಪ, ಶುಂಠಿ ಅರ್ಧ ಇಂಚು. ಈ ಶುಂಠಿಯನ್ನು ನೀರಲ್ಲಿ ತೊಳೆದು ತುರಿದಿಟ್ಟುಕೊಳ್ಳಿ. ಈರುಳ್ಳಿ 1 ಚಿಕ್ಕ ಸೈಜ್. ಈ ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. 4ರಿಂದ 5 ಮೀಡಿಯಂ ಸೈಜ್ ಟೊಮ್ಯಾಟೊ. ಈ ಟೊಮ್ಯಾಟೊವನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಹಿಂಗು ಅರ್ಧ ಟೀ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಕೆಂಪು ಮೆಣಸಿನ ಹುಡಿ 3/4 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, 2.5 ಲೋಟದಷ್ಟು ಅಕ್ಕಿ. ಈ ಚಿಕ್ಕ ಲೋಟವನ್ನು ನಾನು ಅಕ್ಕಿ ಅಳತೆ ಮಾಡಲು ಉಪಯೋಗಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2.5 ಗ್ಲಾಸಷ್ಟು ಅಕ್ಕಿಯನ್ನು ತೆಗೆದಿಟ್ಟುಕೊಳ್ಳಿ. ಈ ಅಕ್ಕಿಯನ್ನು ನಾವು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಳ್ಬೇಕು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳಿ. ಈ ಕುಕ್ಕರ್ ಬಿಸಿ ಆದ ತಕ್ಷಣ ಇದಕ್ಕೆ ಎಣ್ಣೆ ಹಾಗೂ ತುಪ್ಪ ಎರಡನ್ನೂ ಹಾಕ್ಕೊಳ್ಳಿ. ಈ ಎಣ್ಣೆ ತುಪ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಕೆಂಪು ಮೆಣಸನ್ನು ಮುರಿದು ಬಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ತಕ್ಷಣ ನಾನು ಕರಿಬೇವಿನ ಸೊಪ್ಪನ್ನು ಮುರಿದು ಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ತುರಿದಿಟ್ಟುಕೊಂಡ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಈ ಶುಂಠಿ ಹಸಿ ವಾಸನೆ ಹೋದ ತಕ್ಷಣ ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ತಕ್ಷಣ ನಾನು ಇದಕ್ಕೆ ಟೊಮ್ಯಾಟೊ ರೈಸ್ ಮಾಡಲು ಬೇಕಾಗಿರುವಂಥ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇವಾಗ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಇವಾಗ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರಿಶಿನ ಹಾಗೂ ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಮಸಾಲೆಗಳನ್ನು ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅನ್ನ ಬೇಯಿಸ್ಕೊಳ್ಳಲು ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನಾನು 2.5 ಗ್ಲಾಸಷ್ಟು ಅಕ್ಕಿ ತಗೊಂಡ ಕಾರಣ 5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಲ್ಲದೆ ಅರ್ಧ ಗ್ಲಾಸಷ್ಟು ನೀರು ಹೆಚ್ಚಾಗಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ನೀರನ್ನು ಸ್ವಲ್ಪ ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಈ ಟೊಮ್ಯಾಟೊ ರೈಸ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಈ ನೀರು ಒಂದು ಕುದಿ ಬಂದ ತಕ್ಷಣ ನಾನು ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ, ನೀವು ನೋಡ್ತಾ ಇದ್ದ ಹಾಗೆ ನಾನಿಲ್ಲಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಕುಕ್ಕರ್ ಸೈಡಲ್ಲಿ ಮಸಾಲೆ ಇದ್ದಲ್ಲಿ ಟೊಮ್ಯಾಟೊ ರೈಸ್ ತಳ ಹಿಡಿಯೋ ಚಾನ್ಸು ತುಂಬಾ ಇರುತ್ತೆ. ಇವಾಗ ಕುಕ್ಕರ್ನ ಮುಚ್ಚಳನ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ
ಕುಕ್ಕರ್ನ ಲಿಡ್ ಹಾಕೋ ಮೊದಲು ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು 3-4 ವಿಸಿಲ್ ಬರುವಷ್ಟು ಬೇಯಿಸ್ಕೊಳ್ಳೋಣ. 3-4 ವಿಸಿಲ್ ನಂತರ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಕುಕ್ಕರಲ್ಲಿರುವಂಥ ಸ್ಟೀಮ್ ಹೋದ ತಕ್ಷಣ ನಾನು ಕುಕ್ಕರ್ ಮುಚ್ಚಳವನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಟೊಮ್ಯಾಟೊ ರೈಸ್. ನೀವು ನೋಡ್ತಾ ಇದ್ದ ಹಾಗೆ ನಾವು ಮಾಡಿರುವಂಥ ಟೊಮ್ಯಾಟೊ ರೈಸ್ ತುಂಬ ಬಿಡಿ ಬಿಡಿಯಾಗಿ ಬಂದಿದೆ. ಹಾಗೂ ಈ ಟೊಮ್ಯಾಟೊ ರೈಸ್ ಒಂದು ಚೂರು ತಳ ಹಿಡಿಯದೆ ಬೆಂದಿದೆ. ಇವಾಗ ನಾವು ಮಾಡಿರುವಂಥ ಟೇಸ್ಟಿ ಯಮ್ಮಿ ಹಾಗೂ ಡೆಲಿಷಿಯಸ್ ಟೊಮ್ಯಾಟೊ ರೈಸ್ ಸವಿಯಲು ಸಿದ್ಧ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೂ ಸೇವಿಸಬಹುದು. ಇದಕ್ಕೆ ಮೊಸರು, ಚಟ್ನಿ ಅಥವಾ ಉಪ್ಪಿನಕಾಯಿ ಒಂದು ಒಳ್ಳೆ ಕಾಂಬಿನೇಷನ್. ನಾನು ಈ ಹಿಂದೆ ಮಾಡಿರುವಂಥ ವಿಡಿಯೋಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ಈ ವಿಡಿಯೋ ಮೇಲೆ ಬರುವ ಐ ಬಟನ್ ಅಥವಾ ಈ ವಿಡಿಯೋ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ನನ್ನ ಹಳೆ ವಿಡಿಯೋಸ್ಗಳನ್ನು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಾವು ಮಾಡುವಂಥ ರೆಸಿಪಿಗಳು ನೀವು ನೋಡಲು ಇಚ್ಛಿಸಿದ್ದಲ್ಲಿ ನಮ್ಮ ಚಾನಲ್ ನಮ್ಮ ಮನೆ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.